ಎಲ್ರಿಗೂ ನಮಸ್ಕಾರ. ಹೇಳೋದೆಲ್ಲ ಮಾತಿನ ಮುಖಾಂತರ ಏನೂ ಹೇಳೋದಿಲ್ಲ. ತೆರೆದ ಪುಸ್ತಕ ಗಂಗೋತ್ರಿ ಪಬ್ಲಿಕ್ ಸ್ಕೂಲ್. ಸೊ ಅದನ್ನು ನಾವು ನಡೆದು ಬಂದ ದಾರಿ ಅಂತ ಒಂದು ವಿಡಿಯೋ ಮಾಡಿ ತೋರಿಸಿದ್ದೀವಿ. ಪ್ರೂಫ್ ಇದೆ. ಗಂಗೋತ್ರಿನಲ್ಲಿ ಓದಂಥ ಮಕ್ಕಳು USA ಗಂಗೋತ್ರಿನಲ್ಲಿ ಓದಂಥ ಮಕ್ಕಳು IITನಲ್ಲಿ ಸೀಟ್ ತೊಗೊಂಡು ಓದ್ತಾ ಇದ್ದಾರೆ. ಗಂಗೋತ್ರಿಯಲ್ಲಿ ಓದಂಥ ಮಕ್ಕಳು MTech ಮಾಡ್ತಿದ್ದಾರೆ. ಗಂಗೋತ್ರಿಯಲ್ಲಿ ಓದಂಥ ಮಕ್ಕಳು BE ಮೆಡಿಸನ್ಸ್ ಈ ಥರ ಎಲ್ಲ ಹೋಗಿದ್ದಾರೆ. ಅಚೀವರ್ ಜಾಗದಲ್ಲಿ ನಿಂತಿದ್ದಾರೆ. ಅಂದರೆ ಆತ್ಮವಿಶ್ವಾಸ ಶಿಕ್ಷಣದ ಮೂಲ ಧ್ಯೇಯ. ಸೊ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ನಾವೇನೂ ಮಾತಾಡೋದು ಅವಶ್ಯಕತೆ ಇಲ್ಲ. ಈ ಒಂದು ಸುಂದರ ಸಂಜೆಯಲ್ಲಿ ನಿಮಗೆ ಪ್ರತಿಯೊಂದು ಕೂಡ ಕಣ್ಮುಂದೆ ಕಾಣಿಸ್ತಾ ಇದೆ. ಸೊ ನಾವು ಇನ್ನು ಮುಂದೆ ತಯಾರಾಗಬೇಕಾಗಿರೋದು ಜಗದೀಶ್ ಸರ್ ಹೇಳಿದಾಗೆ ಗ್ಲೋಬಲ್ಗೆ ಕಾಂಪೀಟ್ ಮಾಡಬೇಕು. ಪ್ರಪಂಚ ಜೊತೆ ನಮ್ದು ಏನಿದ್ರು ಹೊಡೆದಾಟ ಇರಬೇಕು, ಹೋರಾಟ ಇರಬೇಕು. ಪಕ್ಕದ ಮನೆ ಬೀದಿಯಿಂದ ಒಂದು ಜೊತೆ ಅಲ್ಲ, ಕನಕಪುರದವ್ರ ಜೊತೆ ಅಲ್ಲ. ಯಾವಾಗಲೂ ನಾವು ಹೋರಾಟ ಮಾಡಬೇಕಾಗಿದ್ದು ಗ್ಲೋಬಲ್. US ಜೊತೆ ಹೋರಾಟ ಮಾಡೋಣ, UK ಜೊತೆ ಮಾಡೋಣ, ಚೈನಾ ಜೊತೆ ಹೋರಾಟ ಮಾಡೋಣ. ಇದು ನಮ್ಮ ಶಿಕ್ಷಣದ ಮುಖಾಂತರ ಆತ್ಮವಿಶ್ವಾಸವನ್ನು ಬಿತ್ತು ಪ್ರಪಂಚದಲ್ಲಿ ನಾವು ಯಾರಿಗೂ ಕಡಿಮೆ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಆತ್ಮವಿಶ್ವಾಸದಿಂದ ನಾವು ಹೆಜ್ಜೆ ಇಡೋ ನಿಟ್ಟಿನಲ್ಲಿ ಶಿಕ್ಷಣ ಸಂಸ್ಥೆಗಳು ಕಾರ್ಯನಿರ್ವಹಿಸಬೇಕು. ನಮ್ಮ ಬೆನ್ನು ನಾವು ತಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಿಕಾಸ್ ಸಾಧನೆ ನಾವೇನೂ ಮಾಡಿಲ್ಲ, ಅಲ್ಪ ಹೆಜ್ಜೆಗಳು ಮಾತ್ರ ಮುಂದಿಟ್ಟಿದ್ದೀವಿ. ಇದು ಇಡಬೇಕಾದ್ರೆ ನಿಮ್ಮಂಥವ್ರ ಸಹಕಾರ ಭಾಳಷ್ಟು ಇಂಪಾರ್ಟೆಂಟು. ಸೊ ಒಂದು ಬದಲಾವಣೆ, 25 ವರ್ಷ ಸುಮ್ಮನೆ ಒಂದು ಶಾಲೆ ನಡೆಯೋಕ್ಕೆ ಸಾಧ್ಯ ಇಲ್ಲ. ಅದು ಈ ಒಂದು ದುಡ್ಡು ಪವರ್ ಮುಂದೆ, ಈ ಒಂದು ಬೆಂಗಳೂರು ತುಂಬ ಹತ್ರ ಇದ್ದೀವಿ ನಾವು. ತುಂಬ ಹತ್ರ ಇರೋದ್ರಿಂದ ಆ ದೀಪದ ಕೆಳಗಡೆ ಕತ್ಲು ಅಂತ ಹೇಳ್ತೀವಲ್ಲ, ಆ ಥರ ಭಾಳ ಕಾಂಪಿಟೇಷನ್ ಇದೆ. ಭಾಳಷ್ಟು ನಾವು ಬದಲಾವಣೆ ಮಾಡ್ಕೋಬೇಕಾಗಿದೆ. ಬದಲಾವಣೆ ಘಟ್ಟದಲ್ಲಿ ನಾವಿದ್ದೀವಿ. ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು 8 ಮಕ್ಕಳಿಂದ ಶಾಲೆ ಪ್ರಾರಂಭ ಆಗಿ 240 ಮಕ್ಕಳುವರೆಗೂ ರೀಚ್ ಆಗಿದ್ದೀವಿ. ಇದು ನೆಕ್ಸ್ಟು ನಾವು ಮತ್ತೆ ಒಂದು ಕ್ಯಾಂಪಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನಿಮ್ಮ ಸಹಕಾರ ಬೇಕೇ ಬೇಕು. ಯಾಕಂದರೆ ಎಲ್ಲೋ ಓದಿದ ನೆನಪು ನಾನು, ನೀವೇನೇ ಪ್ರಯತ್ನ ಮಾಡಿ ಪ್ರತಿಫಲ ಸಿಗುತ್ತೆ. ಯಾರಿಗೆ ಪರಿಶ್ರಮ ಅಂದರೆ ಹಾರ್ಡ್ ವರ್ಕ್ ಮಾಡ್ತೀರಾ ಅದು 90% ಇದ್ದರೆ 10% ದೇವರ ಕೃಪೆ ಇರಬೇಕು. ದೇವ್ರ ಕೃಪೆ ಇಲ್ಲ ಅಂದರೆ ನಾವೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ನಾವು ಪರಿಶ್ರಮ ಆಗ್ತಾಯಿದ್ದೀವಿ. ದೇವ್ರಿಗೆ ಯಾವಾಗ ಕರುಣೆ ತೋರಿಸುತ್ತೋ ಆವಾಗ ಕ್ಯಾಂಪಸ್ ಆಗುತ್ತೆ. ಬಿಕಾಸ್ ಕೆಲವೊಂದು ಸಂದರ್ಭದಲ್ಲಿ ನಾನು ಈ ವೇದಿಕೆಯಲ್ಲಿ ಸುಮ್ಮನೆ ಫಾಲ್ಸ್ ಪ್ರಾಮಿಸ್ ಮಾಡೋಕ್ಕಾಗೋದಿಲ್ಲ. ಬಿಕಾಸ್ ನಮ್ಮ ಪ್ರಯತ್ನಗಳು ಸುಮ್ಮನೆ ನಮ್ಮಿಂದ ಮಾತ್ರ ಆಗಿರಲ್ಲ. ಯಾಕಂದರೆ ಬ್ಯೂರೋಕ್ರೇಟ್ಸ್ ಲೆವೆಲ್ ಜೊತೆ ನಾವು ಹೊಡೆದಾಡಬೇಕಾಗುತ್ತೆ, ಅಥವಾ ಒಂದು ಗವರ್ನೆನ್ಸ್ ಬಾಡಿ ಅಂತ ಇರುತ್ತೆ. ಇದ್ರ ಮುಖಾಂತರ ನಾವು ಒಂದು ಕ್ಯಾಂಪಸ್ ಸೆಟ್ ಮಾಡಬೇಕಾದ್ರೆ, ಅಥವಾ ಪರ್ಮಿಷನ್ಸ್ ತೊಗೋಬೇಕಾದ್ರೆ, ಅಥವಾ PW ಡಿಪಾರ್ಟ್ಮೆಂಟಿಂದ, ರೆವಿನ್ಯೂ ಡಿಪಾರ್ಟ್ಮೆಂಟಿಂದ, ಅಥವಾ CMC ಇಂದ ಪ್ರತಿಯೊಬ್ಬರೂ ಕೂಡ ಬಹಳ ಸ್ಮಾರ್ಟಾಗಿ ಕೆಲಸ ಮಾಡ್ತಾರೆ. ಸೊ ನಾವು ಸ್ಮಾರ್ಟ್ ಹಾಕಬೇಕು. ಸ್ಮಾರ್ಟ್ ಮಾಡ್ತಾ ನಿಮ್ಮೆಲ್ಲರ ಸಹಕಾರದಿಂದ ಕ್ಯಾಂಪಸ್ನ ಕಟ್ಟೋ ತಯಾರಿನೆಲ್ಲ ಇದ್ದೀವಿ. ನೆಕ್ಸ್ಟ್ ನಿಮ್ಗೆಲ್ರಿಗೂ ಗೊತ್ತಿರೋ ಥರ 25 ವರ್ಷ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. 25 ವರ್ಷದಲ್ಲಿ ಏನಾದರೂ ಒಂದು ವಿಶೇಷವಾಗಿ ಏನಾದರೂ ಒಂದು ಬದಲಾಗಬೇಕಲ್ಲ. 25 ವರ್ಷದ ಮುಂಚೆ ನಮ್ಮ ಲೋಗೋ ಕೇವಲ ಒಂದು ಹುಡುಗ ಮಾತ್ರ ಕಾಣಿಸ್ತಿದ್ದ. ಓಕೆ, ಸೊ ಇವಾಗ ಹೆಣ್ಮಗಳು ಕೂಡ ಪಕ್ಕ ಬಂದಿದ್ದಾಳೆ. ಇದ್ರ ಮೆಸೇಜ್ ವೆರಿ ಕ್ಲಿಯರ್. ಜೆಂಡರ್ ಈಕ್ವಾಲಿಟಿ, ಗಂಡು ಮಕ್ಕಳು ಹೆಣ್ಮಕ್ಳು ಅನ್ನೋ ಭೇದ ಭಾವ ಇಲ್ಲ. ಅದು ಅವಾಗ ಏನಾಗುತ್ತೆ, 25 ವರ್ಷದಿಂದ ನಮಗೆ ಈ ಲೋಗೋ ಡಿಸೈನ್ ಮಾಡೋದು ಕೂಡ ಏನೂ ಗೊತ್ತಿರಲಿಲ್ಲ. ಯಾವುದೋ ಒಂದು ಲೋಗೋ ಡಿಸೈನ್ ಮಾಡ್ತಿದ್ದೋ, ಯಾರಿಗೋ ಕೊಡ್ತಿದ್ದೋ, ಅದು ರೀತಿ ಆಗ್ತಾಯಿತ್ತು. ಇವಾಗ ಇದರಿಂದ ತುಂಬ ಪರಿಶ್ರಮ ಪಟ್ಟು 2 ಮಕ್ಕಳುಗಳನ್ನ ನಾವು ಹಾಕಿದ್ದೀವಿ. ಅಂದರೆ ಅದು ರೆಪ್ರೆಸೆಂಟ್ ಏನು ಮಾಡುತ್ತೆ, ದ ಟ್ರೀ ರೆಪ್ರೆಸೆಂಟ್ ನಾಲೆಜ್, ಸ್ಟೆಬಿಲಿಟಿ ಆ್ಯಂಡ್ ಗ್ರೋತ್. ಅದೊಂದು ನಾಲೆಜ್ ಟ್ರೀ. ಅದು ನಮಗೆ ಜ್ಞಾನನ ಮತ್ತು ಅಸ್ತಿತ್ವನ ಮತ್ತು ಬೆಳವಣಿಗೆನ ಸೂಚಿಸುತ್ತೆ. ಆ ರೂಟ್ ಏನು ಹೇಳುತ್ತೆ, ಸ್ಟ್ರಾಂಗ್ ವ್ಯಾಲ್ಯೂ ಮತ್ತು ಫೌಂಡೇಶನ್. ಅಂದರೆ ನಾವು ಬೇರಾಗ್ತೀವಲ್ಲ, ಆ ಬೇರು ಈ ರೂಟ್ನ ತೋರಿಸುತ್ತೆ, ಅಂದರೆ ವ್ಯಾಲ್ಯೂಸು. ಜೊತೆಗೆ 2 ಮಕ್ಕಳುಗಳು ರೆಪ್ರೆಸೆಂಟ್ ಈಕ್ವಾಲಿಟಿ, ಇನ್ಕ್ಲೂಸಿವ್ನೆಸ್ ಮತ್ತು ಲರ್ನಿಂಗ್ ಟುಗೆದರ್. ಇವಾಗ ಯಾವುದೂ ಆ ಥರ ಭೇದ ಭಾವ ಇಲ್ಲ. ಗಂಡಾಗಲಿ ಹೆಣ್ಣಾಗಲಿ ಎಲ್ಲರೂ ಒಂದೇ ಅನ್ನೋ ರೀತಿ ಪೇರೆಂಟ್ಸ್ಗಳು ಮತ್ತು ಪೋಷಕರು ಎಲ್ಲರೂ ಬಿಹೇವ್ ಮಾಡ್ತಾರೆ. ಬಟ್ ಆದರೆ ಯಾವಾಗಲೂ ನಮ್ಮ ಮೆಸೇಜ್ಗಳು ಕ್ಲಿಯರಾಗಿ ಇರಬೇಕಾಗುತ್ತೆ ಅಂತ. ಅದು ಸರ್ಕ್ಯುಲರ್ ಶೇಪ್ ಅಂತ ಇದೆ. ಅದೇನಂದರೆ ಕಂಟಿನ್ಯೂಟಿ ಮತ್ತು ಯೂನಿಟಿ. ನಿಲ್ಲಬಾರ್ದು, ಮೊಮೆಂಟಮ್ ಇರಬೇಕು. ಮನುಷ್ಯ ಯಾವಾಗಲೂ ಚಲನಶೀಲವಾಗಿರಬೇಕು ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತೀವಿ. ಮತ್ತು ಗ್ರೀನ್ ಕಲರು ಪಾಸಿಟಿವು, ಫ್ರೆಶ್ನೆಸ್ಸು ಮತ್ತು ಹಾರ್ಮನಿನ ರೆಪ್ರೆಸೆಂಟ್ ಮಾಡುತ್ತೆ. ಸ್ಟಾರ್ ರೆಪ್ರೆಸೆಂಟ್ ಏನಿರುತ್ತೆ ಆಸ್ಪಿರೇಷನ್ ಮತ್ತು ಎಕ್ಸಲೆನ್ಸ್. ಓಪನ್ ಬುಕ್ಕಿಂದ ಚಿಲ್ಡ್ರನ್ಸ್ ಹ್ಯಾಂಡ್ಸ್ ಏನು ಹೇಳುತ್ತೆ, ರೆಪ್ರೆಸೆಂಟ್ ಲೈಫ್ ಲಾಂಗ್ ಲರ್ನಿಂಗ್. ಅಂದರೆ ನಾವು ಕಲಿತೆ ಅನ್ನುವಂಥದ್ದು ಏನೂ ಇಲ್ಲ, ಕೊನೆವರೆಗೂ ಕಲಿತಾನೆ ಹೋಗ್ತೀವಿ ಅನ್ನೋದು ಸಿಂಬಲೈಸ್ ಮಾಡೋದಕ್ಕೆ ಅದನ್ನು ಹೇಳಿದ್ದೀವಿ. ಜೊತೆಗೆ ದ ಶೇಡ್ಸ್ ಆಫ್ ದ ಟ್ರೀ ರೆಪ್ರೆಸೆಂಟ್ ಕೋರ್ ಪ್ರೊಟೆಕ್ಷನ್ ಆ್ಯಂಡ್ ಗೈಡೆನ್ಸ್.
ಅದು ಯಾವಾಗಲೂ ನಮ್ಮ ಕೋರ್ ವ್ಯಾಲ್ಯೂಸ್ ಅಂತ ಇದೆ, ಅದನ್ನು ರೆಪ್ರೆಸೆಂಟ್ ಮಾಡುತ್ತೆ. ಇದೊಂದು ಸಣ್ಣದು. ನೆಕ್ಸ್ಟ್ ಪ್ರಸಾದ್. ಬಿಫೋರ್ ಎಂಡಿಂಗ್ ದಿಸ್, ಬಿಕಾಸ್ ನಾನು ಕೂಡ ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀನಿ ಮಕ್ಳುಗಳು ಪರ್ಫಾರ್ಮೆನ್ಸ್ ಮಾಡಬೇಕು ಅಂದರೆ. ಪೋಷಕರಿಗೆ ನಾನು ಕೇಳೋದಿಷ್ಟೇ, ಆ್ಯನ್ಯುಯಲ್ ಡೇ ಕೇವಲ ಪ್ರೋಗ್ರಾಮ್ ಅಲ್ಲ, ಮಕ್ಳುಗಳ ನೃತ್ಯ ಅಲ್ಲ. ಈ ಗಂಗೋತ್ರಿ ಶಾಲೆಯಲ್ಲಿ ಯಾವುದೇ ಒಂದು ನೃತ್ಯ ಪ್ರದರ್ಶನ ಮಾಡಬೇಕಾದ್ರೆ ಅದರಿಂದ ತುಂಬ ಪರಿಶ್ರಮದಿಂದ ಟೀಚರ್ಸ್ಗಳು, ಪೋಷಕರು, ಮಕ್ಕಳುಗಳು ಪರಿಶ್ರಮ ಪಟ್ಟಿರ್ತಾರೆ. ಅವರ ಪ್ರತಿಯೊಂದು ಸಮಯ ಭಾಳ ಇಂಪಾರ್ಟೆಂಟು. ಇಲ್ಲಿ ನೀವು ಪ್ರತಿಯೊಂದು ಸಾಂಗು ಕೂಡ ವೈವಿಧ್ಯತೆಯಿಂದ ಇರುತ್ತೆ. ಒಂದು ಕಂಸಾಳೆ ಇರುತ್ತೆ, ಒಂದು ಕೋಲು ಕುಣಿತ ಇರುತ್ತೆ, ಅಥವಾ ಜಾನಪದ ಗೀತೆ ಇರುತ್ತೆ. ಬಸವಣ್ಣವರ ವಚನಗಳ ಬಗ್ಗೆ ನಾವು ಮಾಡ್ತೀವಿ. ಬಸವಣ್ಣವ್ರ ವಚನ ಕೇವಲ ಕೇಳ್ಬಿಟ್ಟು ಹೋಗೋದಲ್ಲ, ಬಸವಣ್ಣವ್ರ ತತ್ವನ ಪಾಲಿಸಬೇಕಾಗುತ್ತೆ. ಮಕ್ಕಳುಗಳಿಗೆ ಪ್ರತಿಯೊಂದು ಪ್ರೈಮರಿಯಿಂದನೇ ನಾವು ಅದನ್ನು ಹೇಳ್ಕೊಡ್ಬೇಕಾಗುತ್ತೆ. ಅದು ಅದ್ಭುತವಾದಂಥ ನೃತ್ಯ ರೂಪಕನ ಅವ್ರು ಮಾಡಿದ್ದಾರೆ. ಜೊತೆಗೆ ಇಂಗ್ಲೀಷು ಇದೆ, ಅಫ್ಕೋರ್ಸ್ ಈಗಿನ ಟ್ರೆಂಡಿಂಗ್ ಮಕ್ಕಳುಗಳಿಗೆ ಇಂಗ್ಲೀಷ್ ಸಾಂಗು ಬೇಕು, ಅದನ್ನು ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಕೊರವಂಜಿ ಇದೆ, ನಮ್ಮ ಜಾನಪದ ಶೈಲಿ ಇದು ಮತ್ತು ಇದೆ. ಜೊತೆಗೆ ಇನ್ನು ಹಲವಾರು ವಿಚಾರಗಳಿದೆ. ಕೌನ್ಸಿಲರ್ಸ್ ಪ್ರೆಸೆಂಟೇಷನ್ಸ್ ಇದೆ, ಅಡ್ಮಿನಿಸ್ಟ್ರೇಷನ್ ಪ್ರೆಸೆಂಟೇಷನ್ಸ್ ಇದೆ. ಕಾರ್ಯಕ್ರಮ ಮಿನಿಮಮ್ ಒಂದು 3 hours ನಡೀತಿದೆ ಕಾರ್ಯಕ್ರಮ. ಸೊ ಚಳಿ ಇದೆ, ಬೇಗನೆ ಸ್ಟಾರ್ಟ್ ಮಾಡಿದ್ದೀವಿ, ಆದಷ್ಟು ಬೇಗ ಮುಗಿಸ್ಕೊಡ್ತೀವಿ. ಒಂದು ಕತೆ ಹೇಳಿಬಿಟ್ಟು ಹೆಂಡ್ ಮಾಡ್ತೀನಿ. ರೂಟ್ಸ್ ಆಫ್ ರಿಸಲೆನ್ಸ್ ಅಂದರೆ, ರಿಸಲೆನ್ಸ್ ಅಂದರೆ ಏನು ಅಂದರೆ, ನಾವು ಹೇಗೆ ಕಷ್ಟದ ಸಮಯದಲ್ಲಿ ಪುಟದೇಳ್ತೀವಿ. ಐ ಆಮ್ ರೈಟ್ ಜಗದೀಶ್? ಕಷ್ಟದ ಸಮಯದಲ್ಲಿ ನಾವು ಹೇಗೆ ಪುಟದೇಳ್ತೀವಿ, ಇದಕ್ಕೊಂದು ತುಂಬ ಒಂದು ಕತೆ ಇದೆ. ನಾನು ಕನ್ಕ್ಲೂಡ್ ಮಾಡಲ್ಲ, ಡಿಕೋಡ್ ನೀವು ಮಾಡ್ಕೊಳ್ಳಿ, ಜಸ್ಟ್ ನಾನು ಕತೆ ಹೇಳ್ತೀನಿ. ಒಂದು ಹೆಮ್ಮರವಾಗಿ ಮರ ಬೆಳೆಯುತ್ತಿದೆ. ಮರ ಬೆಳೆದಾಗ ಅದರಲ್ಲಿ ಬೀಜ ಉತ್ಪತ್ತಿ ಆಗುತ್ತೆ. ಬೀಜಕ್ಕೆ ಒಂದು ವಯಸ್ಸಾಗುತ್ತೆ, ಒಂದು ಕಾಲಘಟ್ಟ ಬರುತ್ತೆ. ಆ ಬೀಜ ಏನು ಮಾಡುತ್ತೆ, ಅದು ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ಅದು ಬೀಜ ನೆಲಕ್ಕೆ ಬೀಳುತ್ತೆ. ಬೀಜಗಳು ಒಳಗಡೆ ಇರುತ್ತಲ್ಲ, ಅದು ಮಾತಾಡ್ತಾ ಇರ್ತಾವಂತೆ. ಏನಂತ ಮಾತಾಡ್ತವೆ, ಈ ಬೇಸಿಗೆ ಬಂತು, ಹೊಡಿತೀವಿ, ಹೊಡೆದ ತಕ್ಷಣ 3-4 ಬೀಜಗಳು ನಾವೆಲ್ಲ ಒಟ್ಟಿಗೆ ಇದ್ದೀವಿ, ನಾವೆಲ್ಲ ಒಟ್ಟಿಗೆ ಇದ್ದವರು ಆಚೆ ಹೊರಡ್ಬಿಡ್ತೀವಿ. ಆಚೆ ಹೋದ ತಕ್ಷಣ ಅಯ್ಯೋಯ್ಯೋ ನನಗಿಲ್ಲೇ ಇದ್ಬಿಡ್ಲಿ, ನಾನು ಇಲ್ಲೇ ಬಿದ್ದುಬಿಡ್ಲಿ, ಯಾಕಂದರೆ ಅಮ್ಮ ನೋಡ್ಕೊತಾರೆ ನನ್ನನ್ನು. ಇನ್ನೊಂದು ಬೀಜ ಹೇಳುತ್ತಂತೆ, ಅಮ್ಮ ನೋಡ್ಕೊಂಡ್ರು ಪರವಾಗಿಲ್ಲ, ಇನ್ನೊಂದು 5 ಅಡಿ ದೂರದಲ್ಲಿ ಬೆಳೆದ್ರೆ ಪಾಕು ನೋಡ್ಕೊತೀನಿ. ಇನ್ನೊಂದು ಬೀಜ ಇಲ್ಲ, ಇಲ್ಲೇನೆ ಇದೇ ಬೀದಿನಲ್ಲಿ ಇರಬೇಕು. ಹೀಗೆ ಅಂದರೆ ಸೃಷ್ಟಿ ಇರುತ್ತೆ, ಅದು ಬೀಜ ಅದು ಎಲ್ಲಿ ಬೀಳುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಸೊ ಹೀಗೆ ಇರಬೇಕಾದ್ರೆ ಒಂದು ಬೀಜ ಕೆಳಗಡೆ ಬೀಳುತ್ತೆ, ಇನ್ನೊಂದು ಬೀಜ ಒಂದು 10 ಅಡಿ ದೂರ ಬೀಳುತ್ತೆ. ಗಾಳಿ ಬೀಸಿದ ತಕ್ಷಣ ಇನ್ನೊಂದು ಬೀಜ ಏನು ಮಾಡುತ್ತೆ, ತುಂಬ ಹಾರ್ಕೊಂಡು ಅಲ್ಲೊಂದು ಕಾಣಿಸುತ್ತಲ್ಲ ಮೆಟ್ಲು, ಇದು ಒಂದು ಯಾವುದೋ ಒಂದು ಗೌರ್ಮೆಂಟ್ ಬಿಲ್ಡಿಂಗ್ ಮೆಟ್ಲ ಹತ್ರ ಬಿದ್ದುಬಿಡುತ್ತೆ. ಸೊ ಅದೇನು ಅಂದ್ಕೊಳ್ಳುತ್ತೆ, ಅಯ್ಯೋ ದೇವ್ರೆ, ನನ್ನನ್ನು ನೋಡಿದ್ರೆ ಇಲ್ಲಿ ಬಿಡಿಸ್ಬಿಟ್ಟೆ, ನಾನು ಏನೇನೋ ಕನಸು ಕಟ್ಕೊಂಡಿದ್ದೆ, ನಂಗೆ ಮಣ್ಣು ಇಲ್ಲ, ನೀರೂ ಇಲ್ಲ, ನಾನು ಹೆಂಗೆ ಬೆಳೀಲಿ, ನಾನು ಬೆಳೆಯೋಕ್ಕಾಗಲ್ಲ. ನನ್ನ ತಮ್ಮಂದಿರು, ನನ್ನ ಜೊತೇಲಿರೋರೆಲ್ಲ ಅಮ್ಮನ ಜೊತೆ ಉಳ್ಕೊಂಡ್ರು, ಅವರೆಲ್ಲ ಬೆಳೀತಾ ಇದ್ದಾರೆ. ವೆಯ್ಟ್ ಮಾಡುತ್ತೆ, ಸಮಯ ಬರುತ್ತೆ. ಸಮಯ ಬಂದಾಗ ಹೀಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಯಾರೋ ಪುಣ್ಯಾತ್ಮ ಶೂ ಇಂದ ಒದೀತಾನೆ. ಆ ಬೀಜ, ಆ ಕಲ್ಲಿದೆಯಲ್ಲ, ಆ ನಡುವೆ ಹೋಗಿ ಕೂತ್ಕೊಳ್ಳುತ್ತೆ. ಕ್ರಮೇಣ ಇನ್ನೊಬ್ಬ ಶೂ ಹಾಕೋ ಬರ್ತಾನೆ, ಸ್ವಲ್ಪ ಮಣ್ಣು ಬರುತ್ತೆ. ಮಣ್ಣು ಬಂದ ತಕ್ಷಣ ಆ ಮಣ್ಣಲ್ಲಿ ಸೇರುತ್ತೆ. ಕ್ರಮೇಣ ಮಳೆ ಬರುತ್ತೆ. ಮಳೆ ಬಂದಾದ್ಮೇಲೆ ಆ ಗಿಡಕ್ಕೆ ಚಿಗುರಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಎಲ್ಲಿಗೆ ಗಿಡ ಚಿಗುರುತ್ತೆ ಅಂದರೆ, ಯಾವುದೋ ಒಂದು ದೊಡ್ಡ ಗೌರ್ಮೆಂಟ್ ಆಫೀಸ್ ಮೆಟ್ಲ ಮೇಲೆ ಚಿಗುರಕ್ಕೆ ಸ್ಟಾರ್ಟ್ ಆಗುತ್ತೆ. ಚಿಗುರಾದಾದ್ಮೇಲೆ ಹೀಗೆ ನೋಡ್ತಾರೆ, ಅದ್ಭುತವಾಗಿ ಇದು ಚಿಗುರುತ್ತೆ ಗಿಡ. ಆ ಚಿಗುರದಂಥ ಗಿಡನ ಆ್ಯಕ್ಚುಲಿ ಅಲ್ಲಿ ಗೌರ್ಮೆಂಟ್ ಆಫೀಸರ್ಸ್ ಸುಮ್ಮನೆ ಗೌರ್ಮೆಂಟ್ ಆಫೀಸರ್ಸ್ ಆಗೋದಿಲ್ಲ. ಅವ್ರು ಎಕ್ಸಾಮ್ ಬರೆದಿರ್ತಾರೆ, KAS ಆಗಿರ್ತಾರೆ, IAS ಆಫೀಸರ್ ಆಗ್ತಾರೆ. ದೇಶನ ನಾಗರಿಕತೆ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂದರೆ ಹಲವಾರು ರೀತಿಯ ಕಾರ್ಯಕ್ರಮಗಳ ಮುಖಾಂತರ ಗೌರ್ಮೆಂಟ್ ಆಫೀಸರ್ಸ್ಗಳು ಸಮಾಜನ ಕಟ್ತಾ ಇರ್ತಾರೆ. ಅಂತ ಯಾರೋ ಒಬ್ಬ ಪುಣ್ಯಾತ್ಮ ನೋಡ್ತಾನೆ ಆಫೀಸರು. ಅವ್ರೇನು ಹೇಳ್ತಾರೆ, ಇಷ್ಟು ಚೆನ್ನಾಗಿ ಬರ್ತಿದೆ, ಇದನ್ನು ಇಲ್ಲಿ ಹಾಳಾಗೋದಕ್ಕೆ ಬಿಡೋದು ಬೇಡ, ಇದನ್ನು ನರ್ಚರ್ ಮಾಡಿ ಇಲ್ಲಿ ನಮ್ಮ ಗೌರ್ಮೆಂಟ್ ಬಿಲ್ಡಿಂಗ್ ಮುಂದೆ ಇರ್ತಕ್ಕಂಥ ಪಾರ್ಕಲ್ಲಿ ಬೆಳೆಸು ಅಂತ ಹೇಳ್ತಾರೆ. ಆ ಗಿಡನೇ ಪಾರ್ಕ್ ಮುಂದೆ ಬೆಳೀತಾರೆ. ಆ ಬೆಳೆದ ನಂತರ ಅದು ಗೌರ್ಮೆಂಟ್ ಆಫೀಸ್ ಮುಂದೆ ಇದೆ. ಇದು ನೀವು ಹೇಗಾದರೂ ಡಿಕೋಡ್ ಮಾಡ್ಕೊಳ್ಳಿ. ಬಿಕಾಸ್ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಕತೆ ಮಾತ್ರ ಹೇಳಬೇಕಾಗುತ್ತಂತೆ, ಸಾರಾಂಶ ನಾವು ಹೇಳಬಾರ್ದು. ಸಾರಾಂಶ ಹೇಳ್ತು ಅಂದರೆ ಮಕ್ಕಳುಗಳಿಗೆ ತಾಯಿಗಳು ಅಥವಾ ಅಂದರೆ ಪೋಷಕರು ಅವ್ರಿಗೆ ಬೇಕಾದಂಗೆ ಡಿಕೋಡ್ ಮಾಡ್ಕೊತಾರೆ. ಓಕೆ, ಸೊ ಇಷ್ಟೇ ಕತೆ ನಾನು ಹೇಳೋದು. ಫೈನಲಿ ಕನ್ಕ್ಲೂಡ್ ಮಾಡೋದು, ನಾವು ಎಲ್ಲಿ ಹುಟ್ಟಿದ್ದೀವಿ, ಎಲ್ಲಿ ಬೆಳೆದಿದ್ದೀವಿ, ಯಾವ ಫ್ಯಾಮಿಲಿಲಿದ್ದೀವಿ, ಯಾವ ಧರ್ಮದಲ್ಲಿದ್ದೀವಿ, ಯಾವ ಜಾತಿಲಿದ್ದೀವಿ ಅನ್ನೋದು ಮುಖ್ಯ ಅಲ್ಲ.
ನಾವು ಕಷ್ಟ ಕಾಲದಲ್ಲಿ ಹೇಗೆ ಆತ್ಮವಿಶ್ವಾಸದಿಂದ ಚಿಗುರುತ್ತೀವಿ, ಆತ್ಮವಿಶ್ವಾಸದಿಂದ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡ್ತೀವಿ ಅನ್ನೋದು ಈ ಕಥೆಯ ಆತ್ಮವಿಶ್ವಾಸದ ಕತೆ. ಇದನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡೋದಾದರೆ ನೀವು ಹೇಗಾದರೂ ಡಿಕೋಡ್ ಮಾಡಿಕೊಂಡು ಇದನ್ನು ನೀವು ಕಥೆನ ನರೇಟ್ ಮಾಡ್ಕೋಬೋದು ಅಂತ ಹೇಳ್ತಾ, ಇದರಿಂದ ಕಾರಣಭೂತರಾಗಿರ್ತಕ್ಕಂಥ ನಮ್ಮ ಸ್ಟಾಫ್ಸ್, ಡೆಫಿನೆಟ್ಲಿ ಹೇಳ್ತೀನಿ, ನೆನ್ನೆ 11:45 ವಿಡಿಯೋ ನೋಡಿದೆ, ಅವಾಗಲೂ ಕೆಲಸ ಮಾಡ್ತಿದ್ರು ರಾತ್ರಿ. ನಿಮಗೆಲ್ಲ ಥ್ಯಾಂಕ್ಸು, ನಿಮ್ಮ ಕುಟುಂಬದವ್ರಿಗೆ ಥ್ಯಾಂಕ್ಸ್. ಬಿಕಾಸ್ ನಮ್ಮನ್ನು ನಂಬಿ ಶಾಲೆಗೆ ಸೇರಿಸಿದ್ದಾರೆ, ನಮ್ಮನ್ನು ನಂಬಿ ನಿಮ್ಮನ್ನ ವಿಶ್ವಾಸದಿಂದ ಮನೆಯಲ್ಲಿ ನೋಡ್ಕೊತಿದ್ದಾರೆ. ನಾವು ಪೂರ್ವಜನ್ಮದ ಪುಣ್ಯ, ತುಂಬ ಚಿರಋಣಿಯಾಗಿರ್ತೀವಿ ನಿಮ್ಮ ಸೇವೆಗೆ. ಎಲ್ಲರಿಗೂ ಅಷ್ಟೇ, ನಮ್ಮಲ್ಲಿ ಎಲ್ಲ ಟೀಚರ್ಸ್ಗಳು ಯಾರ್ಯಾರಿದ್ದಾರೆ ಎಲ್ರಿಗೂ ಕೂಡ ಚಿರಋಣಿಯಾಗಿರ್ತೀವಿ. ಜೊತೆಗೆ ನಮ್ಮ ಪೇರೆಂಟ್ಸ್ಗಳು ತುಂಬ ಸಪೋರ್ಟಿವ್ ಆಗಿ 25 ವರ್ಷ ಮಾಡಿದ್ದೀವಿ. ಇವತ್ತು ಕೂಡ ಕಾರ್ಯಕ್ರಮ, ನೆನ್ನೆ ನಾನು ಭಾಳ 11:45 ನೋಡಿದಾಗೂ ಟೀಚರ್ಸ್ ಇದ್ದಾರೆ, ಒಂದು 3-4 ಜನ ಟೀಚರ್ಸ್. ಸೊ ಅದು ನಾವು ಏನೇ ಅದನ್ನು ನಾವು ಟೀಚರ್ಸು ಮತ್ತು ನಾವು ಸ್ಕೂಲು ಅನ್ನೋಕ್ಕಾಗಲ್ಲ. ಅವರು ಈ ಸಂಸ್ಥೆ ಜೊತೆ ಜೀವಿಸ್ತಾ ಇದ್ದಾರೆ. ಯಾವ ವ್ಯಕ್ತಿ ಯಾವ ಪ್ರದೇಶದಲ್ಲಿ ಜೀವಿಸೋಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಅದನ್ನು ಅನುಭವಿಸ್ತಾನೆ, ದೇವರು ಅವ್ರಿಗೆ ಬ್ಲೆಸ್ಸಿಂಗ್ಸ್ ಇರ್ತಾರೆ. ಡೆಫಿನೆಟ್ಲಿ ಯಾರ್ಯಾರು ಟೀಚರ್ಸ್ಗಳು ಶಾಲೆ ಒಳಗಡೆ ನೀವು ಕಾಂಟ್ರಿಬ್ಯೂಟ್ ಮಾಡಿದ್ದೀರಾ, ಮಾಡ್ತಾಯಿದ್ದೀರಾ, ಮುಂದಕ್ಕೆ ಮಾಡ್ತೀರಾ, ಡೆಫಿನೆಟ್ಲಿ ಒಳ್ಳೆ ದಿನ ಬಂದೇ ಬರುತ್ತೆ. ಒಳ್ಳೆ ದಿನ ಕಟ್ಟುವೆವು ನಾವು ಅಂತ ಒಂದು ಸಾಂಗ್ ಇದೆಯಲ್ಲ, ಕಟ್ಟುತ್ತೇವ ನಾವು ಅಂತ ಸಾಂಗ್ ಇದೆಯಲ್ಲ, ಕಟ್ಟೋಣ, ಒಳ್ಳೆ ಮನಸ್ಸಿಂದ ಕಟ್ಟೋಣ, ಒಳ್ಳೆ ಸಮಾಜವನ್ನು ನಿರ್ಮಾಣ ಮಾಡೋಣ ಅಂತ ಹೇಳ್ತಾ ನನ್ನೊಂದು ಸಣ್ಣ ಮಾತನ್ನ ಸಹಿಸ್ಕೊಂಡದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.